ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ವೆಲ್ತ್ ಸೀಡ್ ಕ್ಯಾಪಿಟಲ್. ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆವಿ ಕರೆಕ್ಷನ್ ನೋಡಿದ್ವೆ. ನಿಫ್ಟಿ ಸುಮಾರು 190 ಪಾಯಿಂಟ್ಸ್ ಬಿತ್ತು 24,000 ಲೆವೆಲ್ ಕೆಳಗೆ ಕ್ಲೋಸ್ ಆಗಿದೆ. ಇನ್ನು ಸೆನ್ಸೆಕ್ಸ್ ಕೂಡ ಸುಮಾರು 715 ಪಾಯಿಂಟ್ಸ್ ಡೌನ್ ಆಗಿದೆ. ಒಂದೇ ದಿನದಲ್ಲಿ ಇನ್ವೆಸ್ಟರ್ಸ್ ಅವರ 4.25 ಲಕ್ಷ ಕೋಟಿ ರೂಪಾಯಿ ವೆಲ್ತ್ ಮಾರ್ಕೆಟ್ನಿಂದ ವೈಪ್ಔಟ್ ಆಗಿದೆ. ಜೊತೆಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ನೆಟ್ ಸೆಲ್ಲಿಂಗ್ ಮಾಡಿದ್ದಾರೆ. ಹಾಗಾದ್ರೆ ಮಾರ್ಕೆಟ್ ಇಷ್ಟು ಫಾಲ್ ಆಗೋಕ್ಕೆ ಮೇನ್ ರೀಸನ್ಸ್ ಏನು? ಲೆಟ್ಸ್ ಸಿ. ಫಸ್ಟ್ ರೀಸನ್ ಏನಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್. ಮಿಡಲ್ ಈಸ್ಟ್ ಟೆನ್ಷನ್ ಹೆಚ್ಚಾದ ಕಾರಣ ಕ್ರೂಡ್ ಆಯಿಲ್ ಪ್ರೈಸಸ್ ಜಂಪ್ ಆಗಿವೆ. ಇದು ಇಂಡಿಯಾ ತರ ಆಯಿಲ್ ಇಂಪೋರ್ಟಿಂಗ್ ಕಂಟ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತದೆ. ಸೆಕೆಂಡ್ ರೀಸನ್ ನೋಡಿದ್ರೆ ಟ್ರಂಪ್ ಟ್ಯಾರಿಫ್ ಫಿಯರ್. ಯುಎಸ್ ಟ್ಯಾರಿಫ್ ಕನ್ಸರ್ನ್ಸ್ ಹೆಚ್ಚಾಗಿದ್ದು ಇಂಡಿಯನ್ ಫಾರ್ಮಾ ಕಂಪನೀಸ್ ಮೇಲೆ ಪ್ರೆಷರ್ ಬಂದಿದೆ. ಅದರಿಂದ ಫಾರ್ಮಾ ಸ್ಟಾಕ್ಸ್ ಹೆವಿ ಸೆಲ್ಲಿಂಗ್ ಕಂಡಿವೆ. ಥರ್ಡ್ ರೀಸನ್ ಏನಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಪ್ರೆಷರ್. ಬ್ಯಾಂಕ್ ನಿಫ್ಟಿ 1%ಗಿಂತ ಹೆಚ್ಚು ಫಾಲ್ ಆಗಿದ್ದು ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಸೆಲ್ಲಿಂಗ್ ಪ್ರೆಷರ್ ಕಂಡುಬಂದಿದೆ. ಇದು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನ ವೀಕ್ ಮಾಡಿದೆ. ಓವರ್ ಆಲ್ ಆಗಿ ಟುಡೇಸ್ ಮಾರ್ಕೆಟ್ ಕರೆಕ್ಷನ್ ಆಗೋಕೆ ಗ್ಲೋಬಲ್ ಫ್ಯಾಕ್ಟರ್ಸ್, ರೈಸಿಂಗ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಂಡ್ ಸೆಕ್ಟರ್ ವೈಸ್ ಸೆಲ್ಲಿಂಗ್ ಪ್ರೆಷರ್ ಕಾರಣದಿಂದ ಬಂದಿದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಬೇಡಿ. ಮಾರ್ಕೆಟ್ ಕರೆಕ್ಷನ್ಸ್ ಆರ್ ಅ ನಾರ್ಮಲ್ ಪಾರ್ಟ್ ಆಫ್ ಇನ್ವೆಸ್ಟಿಂಗ್. ಹಾಗಾದ್ರೆ ಫ್ರೆಂಡ್ಸ್, ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡೋದಾದ್ರೆ ಯುಎಸ್ ಸ್ಟಾಕ್ ಮಾರ್ಕೆಟ್ ಫ್ಯೂಚರ್ಸ್ ಇಂದು ಸ್ಲೈಟ್ ವೀಕ್ನೆಸ್ ತೋರಿಸುತ್ತಿವೆ. ಇನ್ವೆಸ್ಟರ್ಸ್ ಈಗ ಆಲ್ಫಾಬೆಟ್ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಯಾಕೆಂದ್ರೆ ಎಐ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಕಂಪನಿ ಏನು ಹೇಳುತ್ತದೆ ಅನ್ನೋದನ್ನ ಎಲ್ಲರೂ ಗಮನಿಸುತ್ತಿದ್ದಾರೆ. ಜೊತೆಗೆ ಬ್ರೆಂಟ್ ಕ್ರೂಡ್ ಆಯಿಲ್ $95 ಮೇಲೆ ಟ್ರೇಡ್ ಆಗುತ್ತಿರುವುದು ಇನ್ಫ್ಲೇಷನ್ ಕಾನ್ಸರ್ನ್ಸ್ ಹೆಚ್ಚಿಸಿದೆ. ಮಿಡಲ್ ಈಸ್ಟ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಕೂಡ ಮುಂದುವರಿದಿರೋದ್ರಿಂದ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಪ್ರೆಷರ್ ಕಂಡುಬಂದಿದೆ. ಇದೀಗ ನಾವು ಟಾಪ್ ಗೇನರ್ಸ್ ಬಗ್ಗೆ ನೋಡೋದಾದ್ರೆ ಮಾರ್ಕೆಟ್ ಓವರ್ ಆಲ್ ರೆಡ್ನಲ್ಲಿ ಕ್ಲೋಸ್ ಆದ್ರು ಕೆಲವು ಸ್ಟಾಕ್ಸ್ ಇನ್ವೆಸ್ಟರ್ಸ್ಗೆ ಪಾಸಿಟಿವ್ ಸರ್ಪ್ರೈಸ್ ಕೊಟ್ಟಿವೆ. ಬಜಾಜ್ ಆಟೋ ಸುಮಾರು 5.92% ಗೇನ್ ಆಗಿ ಇಂದಿನ ಟಾಪ್ ಪರ್ಫಾರ್ಮರ್ ಆಗಿದೆ. ಇದರ ಜೊತೆಗೆ ನೆಸ್ಲೆ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಎಟರ್ನಲ್, ಪವರ್ ಗ್ರಿಡ್ ಮತ್ತು ONGC ಏರಿಕೆಯೊಂದಿಗೆ ಗ್ರೀನ್ನಲ್ಲಿ ಕ್ಲೋಸ್ ಆಗಿವೆ. ಇದರಿಂದ ಒಂದು ಲೆಸನ್ ಏನಂದ್ರೆ ಮಾರ್ಕೆಟ್ ಕರೆಕ್ಷನ್ ಬಂದ್ರೂ ಎಲ್ಲಾ ಸೆಕ್ಟರ್ಸ್ ಒಂದೇ ರೀತಿಯಾಗಿ ಪರ್ಫಾರ್ಮ್ ಮಾಡೋದಿಲ್ಲ. ಕ್ವಾಲಿಟಿ ಸ್ಟಾಕ್ಸ್ ಮತ್ತು ಡಿಫೆನ್ಸಿವ್ ಸ್ಟಾಕ್ಸ್ ಕೆಲವೊಮ್ಮೆ ಮಾರ್ಕೆಟ್ಗೆ ವಿರುದ್ಧವಾಗಿ ಮೂವ್ ಆಗುತ್ತವೆ. ಇದೀಗ ಟಾಪ್ ಲೂಸರ್ಸ್ ಬಗ್ಗೆ ನೋಡೋದಾದ್ರೆ ಮಾರ್ಕೆಟ್ ಕರೆಕ್ಷನ್ ಕಾರಣದಿಂದ ಹಲವು ಬ್ಲೂ ಚಿಪ್ ಸ್ಟಾಕ್ಸ್ ಕೂಡ ಪ್ರೆಷರ್ನಲ್ಲಿ ಇತ್ತು. ಇಂಡಿಗೋ ಸುಮಾರು 3.58% ಕುಸಿದಿದೆ. ಇದರ ಜೊತೆಗೆ ಡಾಕ್ಟರ್ ರೆಡ್ಡಿ, ಜಿಯೋಫಿನ್, ಇನ್ಫೋಸಿಸ್, ಆಕ್ಸಿಸ್ ಬ್ಯಾಂಕ್ ಮತ್ತು SBI ಕೂಡ ಸೆಲ್ಲಿಂಗ್ ಪ್ರೆಷರ್ ಕಂಡಿತು. ಇದರಿಂದ ಹಲವು ಸೆಕ್ಟರ್ಸ್ ಮೇಲೆ ಸೆಲ್ಲಿಂಗ್ ಪ್ರೆಷರ್ ಕಂಡುಬಂದಿತ್ತು. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ವೀಕ್ ಆಗಿದೆ. ಇದೀಗ FII ಮತ್ತು DII ಆಕ್ಟಿವಿಟಿ ಬಗ್ಗೆ ನೋಡೋದಾದ್ರೆ ಇಂದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎರಡೂ ಕಡೆ ಸೆಲ್ಲಿಂಗ್ ಕಂಡುಬಂದಿದೆ. FIIS ಸುಮಾರು 819.20 ಕೋಟಿ ರೂಪಾಯಿ ನೆಟ್ ಸೆಲ್ಲಿಂಗ್ ಮಾಡಿದರೆ DIIS ಕೂಡ ಸುಮಾರು 418.26 ಕೋಟಿ ರೂಪಾಯಿ ನೆಟ್ ಸೆಲ್ಲಿಂಗ್ ಮಾಡಿದ್ದಾರೆ. ಇದರಿಂದ ಮಾರ್ಕೆಟ್ ಸೆಂಟಿಮೆಂಟ್ ಮತ್ತಷ್ಟು ವೀಕ್ ಆಗಿದ್ದು ಇಂದಿನ ಮಾರ್ಕೆಟ್ ಕರೆಕ್ಷನ್ಗೆ ಇನ್ಸ್ಟಿಟ್ಯೂಷನಲ್ ಸೆಲ್ಲಿಂಗ್ ಕೂಡ ಒಂದು ಪ್ರಮುಖ ಕಾರಣವಾಗಿದೆ. ಇದೀಗ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಕಡೆ ನೋಡೋದಾದ್ರೆ ಇಂದು ನಿಫ್ಟಿ ಓಪನಿಂಗ್ನಲ್ಲೇ ಸೆಲ್ಲಿಂಗ್ ಪ್ರೆಷರ್ ಕಂಡಿತು. ಡೇ ಲೋ ಸುಮಾರು 23,910 ಟಚ್ ಮಾಡಿ ನಂತರ ಬಯರ್ ಸಪೋರ್ಟ್ ಬಂದ ಕಾರಣ ರಿಕವರಿ ಕಂಡಿತ್ತು. ಕೊನೆಯಲ್ಲಿ ನಿಫ್ಟಿ ಮತ್ತೆ 24,000 ಲೆವೆಲ್ ಹತ್ತಿರ ಕ್ಲೋಸ್ ಆಗಿತ್ತು. ಬಯರ್ಸ್ ಇನ್ನೂ ಈ ಝೋನ್ ಅನ್ನು ಡಿಫೆಂಡ್ ಮಾಡುತ್ತಿರುವುದು ಪಾಸಿಟಿವ್ ಸೈನ್ ಆಗಿದೆ. ನಿನ್ನೆ ನಮ್ಮ ವಿಡಿಯೋದಲ್ಲೇ 24,000 ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಅಂತ ಹೇಳಿದ್ದೆವು. ಇವತ್ತು ಮಾರ್ಕೆಟ್ ಕರೆಕ್ಷನ್ ಆದರೂ ನಿಫ್ಟಿ ಇನ್ನೂ ಆ ಲೆವೆಲ್ ಅನ್ನು ಹೋಲ್ಡ್ ಮಾಡಿರುವುದು ನಮ್ಮ ಅನಾಲಿಸಿಸ್ಗೆ ಸಪೋರ್ಟ್ ಕೊಡುತ್ತಿದೆ. ಇನ್ನು ನಾಳೆಗೆ ಬೈ ಪ್ಲಾನ್ ನೋಡುತ್ತಿದ್ರೆ ನಾಳೆ ನಿಫ್ಟಿ 24,000 ಲೆವೆಲ್ ಮೇಲೆ ಸಸ್ಟೇನ್ ಆಗಿ
24,050 ಲೆವೆಲ್ ಅನ್ನು ಬ್ರೇಕ್ಔಟ್ ಮಾಡಿ ಸಸ್ಟೇನ್ ಆದರೆ ಬೈಯಿಂಗ್ ಮೊಮೆಂಟಮ್ ಹೆಚ್ಚಾಗಬಹುದು. ಆಗ ಅಪ್ಸೈಡ್ ಟಾರ್ಗೆಟ್ಸ್ 24,150, ನಂತರ 24,250 ಮತ್ತು ಸ್ಟ್ರಾಂಗ್ ಬ್ರೇಕ್ಔಟ್ ಆದರೆ 24,350 ಲೆವೆಲ್ಸ್ ನೋಡಬಹುದು. ಫ್ರೆಂಡ್ಸ್, ಇನ್ನು ಸೆಲ್ ಪ್ಲಾನ್ ನೋಡ್ದಿದ್ರೆ ಸೆಲ್ ಸೈಡ್ನಲ್ಲಿ ಟ್ರೇಡ್ ಮಾಡೋರು ಮೊದಲು ನಿಫ್ಟಿ 23,930 ಸಪೋರ್ಟ್ ಲೆವೆಲ್ ಅನ್ನು ಡಿಸೈಸಿವ್ಲಿ ಬ್ರೇಕ್ ಮಾಡಬೇಕು. ಬ್ರೇಕ್ ಆದ ನಂತರ 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಕನ್ಫರ್ಮ್ ಆದರೆ ಮಾತ್ರ ಪುಟ್ ಎಂಟ್ರಿ ಕನ್ಸಿಡರ್ ಮಾಡಬಹುದು. ಮೊದಲ ಟಾರ್ಗೆಟ್ 23,850, ನಂತರ ಪ್ರಮುಖ ಸಪೋರ್ಟ್ ಆದ 23,800 ಲೆವೆಲ್ ಕಡೆ ಮಾರ್ಕೆಟ್ ಮೂವ್ ಆಗುವ ಸಾಧ್ಯತೆ ಇದೆ. 23,800 ಕೂಡ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ರೆಷರ್ ಮತ್ತಷ್ಟು ಹೆಚ್ಚಾಗಿ ಮುಂದಿನ ಡೌನ್ಸೈಡ್ ಲೆವೆಲ್ಸ್ ಕಾಣುವ ಸಾಧ್ಯತೆ ಇದೆ. ಆದರೆ 23,930 ಬ್ರೇಕ್ ಆಗದೆ ನಿಫ್ಟಿ ಮತ್ತೆ 24,000 ಲೆವೆಲ್ ಮೇಲೆ ಸಸ್ಟೇನ್ ಆದರೆ ಸೆಲ್ ಟ್ರೇಡ್ ಅವಾಯ್ಡ್ ಮಾಡೋದು ಉತ್ತಮ. ಗಮನದಲ್ಲಿ ಇಟ್ಕೊಳ್ಳಿ, 23,800 ಲೆವೆಲ್ ನಿಫ್ಟಿಗೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗಿದೆ. ಕನ್ಫರ್ಮೇಷನ್ ಇಲ್ಲದೆ ಟ್ರೇಡ್ ತೆಗೆದುಕೊಳ್ಳಬೇಡಿ. ಫ್ರೆಂಡ್ಸ್, ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.